ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನನ್ನ ಪ್ರಪಂಚ. ಬೇಸಿಗೆ ಶುರುವಾಗಿದೆ ಅಲ್ಲ. ಆ್ಯಕ್ಚುಲಿ ಬೇಸಿಗೆಯಲ್ಲಿ ಎಲ್ಲರೂ ವೆಯ್ಟ್ ಗೇನ್ ಮಾಡ್ತಾರೆ. ಯಾಕೆ ಗೊತ್ತಾ? ಒಂದು ತುಂಬ ಬಿಸಿಲಿರ್ತದೆ, ಅದರಿಂದಾಗಿ ತುಂಬ ನಾವು ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿತೀವಿ, ಅದರಲ್ಲಿ ತುಂಬಾ ಸಕ್ಕರೆ ಹಾಕಿರ್ತೇವೆ. ಸೊ ಹಾಗಾಗಿ ನಮಗೆ ಗೊತ್ತಿಲ್ಲದೇ ಸಕ್ಕರೆ ಇಂಟೇಕ್ ತುಂಬಾ ತಗೊಳ್ತೀವಿ. ಅದಕ್ಕೆ ಈ ಬೇಸಿಗೆ ನಾವೆಲ್ಲರೂ ಹೆಲ್ದಿ ಆಗಿರೋಣ. ಅದಕ್ಕೆ ರಾಗಿ ಅಂಬಲಿ ಮಾಡ್ತಾಯಿದ್ದೀನಿ. ಸೊ ನೀವು ನೋಡಿದ್ದೀರಲ್ಲ, ಮೊಸರು ತಗೊಂಡೆ, ಅದನ್ನು ಚೆನ್ನಾಗಿ ಬೀಟ್ ಮಾಡಿದೆ, ಮತ್ತು 1 ಇಂಚ್ ಶುಂಠಿ ತಗೊಂಡೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಮೆಣಸಿನ್ಕಾಯಿನೂ ಬೇಕಿದ್ರೆ ಹಾಕ್ಬೋದು, ನಾನು ಆಮೇಲೆ ಲಾಸ್ಟ್ಗೆ ಹಾಕ್ತೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ. ಇದನ್ನು ನಾವು ನೀರು ಹಾಕಿ ತುಂಬ ಡೈಲ್ಯೂಟ್ ಮಾಡ್ಬೋದು, ನಮ್ಗೆ ಹೇಗೆ ಬೇಕೋ ಹಾಗೆ. ನನಗೆ ತುಂಬ ನೀರು ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ, ಯಾಕಂದರೆ ಕುಡಿಯೋದಕ್ಕೆ ನೀರಿನ ಥರ ಕುಡಿಬೋದು ಇದನ್ನು ಮತ್ತೆ ನಾನು ಬೀಟ್ ಮಾಡ್ತಾಯಿದ್ದೀನಿ. ಫುಲ್ ಮಜ್ಜಿಗೆ ಥರ ಆಗೋಗುತ್ತೆ ಇದು. ನನ್ನ ಮಜ್ಜಿಗೆ ರೆಡಿಯಾಗಿದೆ. ಇವಾಗ ರಾಗಿ ಪೌಡರ್ ಹಾಕ್ತಾಯಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಾನಿಲ್ಲಿ 2 ಸ್ಪೂನ್ಸ್ ತೊಗೊಂಡಿದ್ದೀನಿ. 2 ಸ್ಪೂನ್ಸ್ ಅಂದರೆ ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ತೊಗೊಂಡಿದ್ದೀನಿ. ಇದೇನಂತ ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ, ಎಲ್ಲರಿಗೂ ಗೊತ್ತು ಮಾಡೋದು ಹೇಗೆ ಅಂತ. ರಾಗಿನ ಫಸ್ಟ್ ನೀರಲ್ಲಿ ಕಲಿಸ್ಬಿಟ್ಟು ಆಮೇಲೆ ಕುದಿಸಿದ್ರಾಯ್ತು. ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ. ಆಮೇಲೆ ಫುಲ್ ತಣ್ಣಗಾದ ನಂತರ ಇದನ್ನು ನಾವು ಮಾಡಿಟ್ಟಿರೋ ಮಜ್ಜಿಗೆಗೆ ಮಿಕ್ಸ್ ಮಾಡಬೇಕು. ಇವಾಗ ಬೇಸಿಗೆ ಆಗಿದ್ದರಿಂದ ಇದು ರಾಗಿ ನಮ್ಮ ಬಾಡಿನೂ ಕೂಲಾಗಿಡೋದಕ್ಕೆ ತುಂಬ ಹೆಲ್ಪ್ ಮಾಡ್ತದೆ. ಮತ್ತು ಡಯಾಬಿಟಿಕ್ ಇರೋರು ಇದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಅವ್ರಿಗೆ ಕಂಟ್ರೋಲಿಗೆ ಬರುತ್ತೆ ಅವ್ರ ಶುಗರ್ ಲೆವೆಲ್ಸ್ ಎಲ್ಲ. ಸೊ ನೋಡಿ, ದಿನ ಮಾಡಿಕೊಡಿರಿ ಅಂತ ನಾನು ಹೇಳ್ತಾಯಿದ್ದೀನಿ, ಹೆಲ್ತ್ಗೂ ಒಳ್ಳೆಯದು ಇದು. ಈ ರಾಗಿ ಅಂಬಲಿ ಜೊತೆ ನಾನು ಆಗಲೇ ಫಸ್ಟ್ಗೆ ತೋರಿಸ್ದಾಗೆ ಕಪ್ಪು ಕಡಲೆ ನಾನು ನೆನೆಸಿ ಹಾಕಿದ್ದೀನಿ, ಅದರದ್ದೊಂದು ಉಪ್ಪು ಕರಿ ಮಾಡೋಣ ಅಂತ. ಇದು ನಾವು ರಾತ್ರಿ ಊಟಕ್ಕೆ ನಾನು ನನ್ನ ಹಸ್ಬೆಂಡ್ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಅಂತ ಇದ್ದೀವಿ. ಸೊ ಅದಕ್ಕೆ ತಿಂತಾಯಿದ್ದೀವಿ ರಾಗಿ ಅಂಬಲಿ ಜೊತೆ. ಯಾಕಂದರೆ ಬರೀ ರಾಗಿ ಅಂಬಲಿ ಕುಡಿದ್ರೆ ಏನೋ ಒಂಥರ ಮಿಸ್ಸಿಂಗ್ ಅನಿಸುತ್ತೆ ನಮಗೆ ರಾತ್ರಿ, ಅಯ್ಯೋ ಊಟ ಮಾಡಲಿಲ್ಲಲ್ಲ ಅಂತ. ಸೊ ಅದಕ್ಕೆ ಅದ್ರ ಜೊತೆ ಇದು ಕಡಲೆ ಉಪ್ಪು ಕರಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ರಾಗಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದು ಬೇಗ ಗಟ್ಟಿ ಆಗ್ತದೆ ಆಯಿತಾ, ಅದಕ್ಕೆ ನಾವು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗ್ತದೆ. ಸೊ ನಿಮಗೆ ಕುದಿದಿದೆ ಅಂತ ಅನಿಸಿದ ತಕ್ಷಣ ಆಫ್ ಮಾಡಿಬಿಡಿ. ಸೊ ನಂದು ರಾಗಿ ತಯಾರಾಗಿದೆ. ಇದನ್ನು ನಾನೊಂದು ಮಣ್ಣಿನ ಮಡಿಕೆಗೆ ಹಾಕ್ತಿದ್ದೀನಿ. ನಮ್ಮ ಕಡೆ ಜಾಸ್ತಿ ಮಣ್ಣಿದೇವು ಯೂಸ್ ಮಾಡ್ತೀವಿ ನಾವು ಮಂಗಳೂರಲ್ಲೆಲ್ಲ. ಸೊ ಇದಕ್ಕೆ ಮಾಡಿಟ್ಟು ನಮ್ಮ ಮಜ್ಜಿಗೆ ನಾವು ಮಿಕ್ಸ್ ಮಾಡಬೇಕು ಅಷ್ಟೇ, ಜಾಸ್ತಿ ಏನು ಕೆಲಸ ಇಲ್ಲ. ಬೇಕಿದ್ದರೆ ನೀವು ಆನಿಯನ್, ಕೊತ್ತಂಬರಿ ಸೊಪ್ಪು ಮತ್ತು ಗ್ರೀನ್ ಚಿಲ್ಲಿ ಇದನ್ನೆಲ್ಲ ಕಟ್ ಮಾಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲೋಟಕ್ಕೆ ಹಾಕಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಮಾಡಿ ಕುಡಿತಾ ಇರಬೇಕು, ತುಂಬ ಚೆನ್ನಾಗಾಗತ್ತೆ. ರಾಗಿ ಅಂಬಲಿ ರೆಡಿಯಾಗಿದೆ. ಅದ್ರ ಜೊತೆ ನಾನು ಕಡಲೆ ಉಪ್ಪು ಕರಿ ಅಂತ ಹೇಳಿದ್ನಲ್ಲ, ಇದಕ್ಕೆ ನಾನು ಆ್ಯಕ್ಚುಲಿ ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕಿದ್ದೆ, ಹಾಗಾಗಿ ನಾನು ರಾಗಿ ಅಂಬಲಿಗೆ ಹಾಕಲಿಲ್ಲ ಗ್ರೀನ್ ಚಿಲ್ಲಿ ಆಗಲಿ ಆನಿಯನ್ಸ. ಸೊ ಇದು ತುಂಬ ಹೆಲ್ದಿ. ಇದನ್ನು ಸೂಪ್ ಥರನೂ ಕುಡಿಯೋದು, ಇಲ್ಲಾಂದರೆ ಲೋಟಕ್ಕೆ ಹಾಕಿನೂ ಕುಡಿಯಿರಿ. ಅದ್ರ ಜೊತೆ ಈ ನಾನು ಕಡಲೆ ಪಲ್ಯ ಹೇಳಿದೆ, ನಮ್ಮ ಕಡೆ ಉಪ್ಪು ಕರಿ ಅಂತ ಹೇಳ್ತೀವಿ. ಯಾಕಂದರೆ ಜಾಸ್ತಿ ಆಯಿಲ್ ಮಸಾಲ ಎಲ್ಲ ಏನೂ ಹಾಕೋದಿಲ್ಲ, ಬರೀ ಬೇಯಿಸ್ಬಿಟ್ಟು ಉಪ್ಪು, ನೀರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ತೀವಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ದ್ಯಾಟ್ಸ್ ಇಟ್ ಗೈಸ್ ಫಾರ್ ಟುಡೇ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಸ್ಟೇ ಹೆಲ್ದಿ. ಸಿ ಯು.